ಕ್ಷೇತ್ರದ ದುರ್ಗಾ ಪರಮೇಶ್ವರಿ ಹಾಗೂ ಶ್ರೀ ರಾಜರಾಜೇಶ್ವರಿ ಮನೆಗೆ ನಮಿಸ್ತಾ ಈ ಕ್ಷೇತ್ರದ ಒಂದು ಜೀರ್ಣೋದ್ಧಾರದ ವಿಷಯವಾಗಿ ಈಗಾಗಲೇ ಶ್ರೀಮಾನ್ ರಮಾನಾಥ ರೈಗಳು ಮಾಜಿ ಅರಣ್ಯ ಸಚಿವರು ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದವರು ಸವಿವರವಾಗಿ ಅವರು ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು ಆಗಿದ್ದರಿಂದ ಸವಿವರವಾಗಿ ಒಂದು ವಿವರಣೆಯನ್ನು ಕೊಟ್ಟಿದ್ದಾರೆ. ನಾನು ಅದರ ಹೆರಿಟರಿ ಟ್ರಸ್ಟಿಯಾಗಿ ಹಾಗೂ ಜೀರ್ಣೋದ್ಧಾರದ ಜನರಲ್ ಸೆಕ್ರೆಟರಿಯಾಗಿ ಕೆಲವು ವಿವರಗಳನ್ನು ಕೊಡಲು ಇಚ್ಛಿಸ್ತೇನೆ. ನಾವು ಸುಮಾರು 9 ವರ್ಷಗಳ ಹಿಂದೆ ಇದರ ಜೀರ್ಣೋದ್ಧಾರದ ಕಾರ್ಯಕ್ರಮ ತೊಡಗಲು ಅಂದಾಜು ಮಾಡಿದ್ದು ಕಾರಣಾಂತರಗಳಿಂದ ಅದು ಹಿಂದೆ ಬಿದ್ದು 2014ರಿಂದ ಈ ಕೆಲಸ ಸ್ವಲ್ಪ ಮುತುವರ್ಜಿಯಾಗಿ ಮುಂದೆ ಬರಲಿಕ್ಕೆ ಶುರುವಾಯಿತು. ಈಗ 2.5 ವರ್ಷದಿಂದ ಚೆನ್ನಾಗಿ ಕೆಲಸ ನಡೆದು
ಕ್ಷೇತ್ರದ ಸಂಪೂರ್ಣ ಕಾಮಗಾರಿಯು ಕೊನೆಗೊಂಡಿದೆ. ಹಾಗೆ ಇವತ್ತು ಅಂದರೆ ಈ ತಿಂಗಳು 4ನೇ ತಾರೀಕಿನಿಂದ ಬ್ರಹ್ಮಕಲಶದ ಕೆಲಸವನ್ನು ನಾವು ತೆಗೆದುಕೊಂಡಿದ್ದೇವೆ. ಇದರ ವಿಶೇಷ ಏನು ಅಂತ ಹೇಳಿದರೆ, ಜೀರ್ಣೋದ್ಧಾರ ಕೆಲಸ ನಾವು ಆಲೋಚನೆ ಮಾಡಿದಾಗ ಎರಡೂ ಗರ್ಭಗುಡಿಗಳನ್ನು ನವೀಕರಿಸಿ ಬೇರೆ ಏನೇನು ಅಗತ್ಯ ಇದೆಯೋ ಅಂಥ ಚಿಕ್ಕ ಚಿಕ್ಕ ಕೆಲಸಗಳನ್ನು ಸರಿ ಮಾಡಿ ಬ್ರಹ್ಮಕಲಶ ಮಾಡುವ ಆಲೋಚನೆ ಮಾಡಿದ್ದೆವು. ದೇವಿಯ ಅನುಗ್ರಹ ಅಥವಾ ದೇವಿಯ ಆದೇಶವಂತೂ ಒಂದು ಕೆಲಸ ತಗೊಂಡಾಗ ಆ ಕೆಲಸದಲ್ಲಿ ಏನೋ ತೊಂದರೆಗಳು ಕಂಡು ವಾಸ್ತುಶಿಲ್ಪಿಯವರ ಅಭಿಪ್ರಾಯ ಮೇರೆಗೆ ಅದನ್ನು ನವೀಕರಿಸುವಾಗ ಸವಿವರವಾಗಿ ಕೆಲಸವನ್ನು ನೆಲದ ಮಟ್ಟದಿಂದಲೇ ಎಲ್ಲ ಕೆಲಸವನ್ನು ಶುರು ಮಾಡಬೇಕಾಗಿ ಬಂತು. ಹಾಗೆ ನಾವು ಅಂದಾಜು ಮಾಡಿದ್ದ 14 ಕೋಟಿ ಕೆಲಸವನ್ನು ಈಗಾಗಲೇ ನಾವು 18-19 ಕೋಟಿ ಖರ್ಚಾಗಿದೆ. ಇನ್ನೂ ಕೆಲವು ಕೆಲಸಗಳು ಸಂಪೂರ್ಣಗೊಳ್ಳಲಿದೆ. ಎಲ್ಲ ಆಗುವಾಗ ಸುಮಾರು 20-22 ಕೋಟಿ ಈ ಕೆಲಸದ ಅಂದಾಜು ಆಗಬಹುದು ಅಂತ ನಾವು ಅಂದಾಜು ಮಾಡಿದ್ದೇವೆ. ಆದರೆ ಒಂದು ದೊಡ್ಡ ವಿಶೇಷ ಅಂತ ಏನಂತ ಹೇಳಿದರೆ, ಈ ಸೀಮೆಯ ಜನರು ಭಕ್ತರು, ಇಲ್ಲಿ ಸೀಮೆ ಅಂತ ಹೇಳುವ ತಪ್ಪಾಗ್ತದೆ, ಈ ಕ್ಷೇತ್ರದ ಭಕ್ತರು ಎಲ್ಲಿದ್ದಾರೋ, ಯಾವ ಊರಲ್ಲಿದ್ದಾರೋ, ಯಾವ ದೇಶದಲ್ಲಿದ್ದಾರೋ ಎಲ್ಲರೂ ನಮಗೆ ಸಹಕಾರವನ್ನು ಕೊಟ್ಟು ನಾವು ಆಲೋಚನೆ ಮಾಡಿದ್ದಕ್ಕಿಂತ ಜಾಸ್ತಿ ಆರ್ಥಿಕ ಸಹಾಯ ಹಾಗೂ ಕೆಲಸದಲ್ಲಿ ಉತ್ತೇಜನ, ಹಲವಾರು ಕೆಲಸಗಳು ದಾನಿಗಳಿಂದಲೇ ಮಾಡಿಸಲ್ಪಟ್ಟಿದ್ದರಿಂದ ಕೋಟ್ಯಾನುಗಟ್ಟಲೆ ಕೆಲಸ, ಮುಖ್ಯವಾಗಿ ಧ್ವಜಸ್ತಂಭ, ದೀಪಸ್ತಂಭ, ತಾಮ್ರ ಮುಚ್ಚುವುದು ಹಾಗೂ ಹಿತ್ತಾಳಿ ಮುಚ್ಚುವ ಕೆಲಸ ಮತ್ತು ಮುಖ್ಯವಾಗಿ ಗರ್ಭಗುಡಿಯ ಕೆಲಸವನ್ನು ದಾನಿಗಳೇ ಮುಂದೆ ಬಂದು ಮಾಡಿದ್ದರಿಂದ ನಮಗೆ ತುಂಬಷ್ಟು ಸಹಾಯ ಆಗಿದೆ. ನಾನು ಈ ವಿಷಯದಲ್ಲಿ ನನ್ನ ಈ ಕ್ಷೇತ್ರದಲ್ಲಿ ನಡೆದ ಸ್ವಯಂ ಸೇವಕರ, ಅಂದರೆ ರಾತ್ರಿ ಹೊತ್ತು ಎಲ್ಲ ಕೆಲಸಗಳನ್ನು ಮಾಡಿ ಅವರು ಯಾವ ಕೆಲಸ ಇದ್ದರೂ ಬಿಟ್ಟು ಬಂದು ರಾತ್ರಿ ಸಂಜೆ 6 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಕರಸೇವೆ ಮಾಡಿದ ಸಾವಿರಾರು ಜನರನ್ನು ನೆನಪಿಸಿಕೊಳ್ಳಬೇಕಾಗಿದೆ. ಅದರಿಂದಾಗಿ ನಮಗೆ ಕೆಲಸಕ್ಕೂ ಯಾವುದೂ ತೊಡಕೆ ಇಲ್ಲದೆ ಶಿಲ್ಪಿಗಳಿಗೆ ಬೆಳಿಗ್ಗೆ ಆಗುವಾಗ ಅವರ ಯಾವ ಕೆಲಸ ಮಾಡಲಿಕ್ಕೂ ಸಹಾಯ ಆಗುವಂತೆ ಈ ಕರಸೇವಕರು ಅವರಿಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅಂತೆ ನಾವು ಎಣಿಸಿದ್ದಕ್ಕಿಂತ ಜಾಸ್ತಿ ಉತ್ತಮ ರೀತಿಯಲ್ಲಿ ಆ ದೇವಿಯ ಕೃಪೆಯಿಂದ ಜೀರ್ಣೋದ್ಧಾರ ಆಗಿ ಈಗ ನಾಡಿದ್ದು 13ನೇ ತಾರೀಕಿಗೆ ಬ್ರಹ್ಮಕಲಶ ಸಂಪೂರ್ಣ ಆಗಿ 14ಕ್ಕೆ ವರ್ಷದ ಜಾತ್ರೆಯ ಕೆಲಸವನ್ನು ನಾವು ತೊಡಗುವರಿದ್ದೇವೆ. ಅದರಿಂದ ದೇವಿಯ ಕೃಪೆಯನ್ನು ಎಲ್ಲ ಭಕ್ತರಿಗೂ ಇದರಲ್ಲಿ ಸಹಾಯ ಮಾಡಿದವರು, ಪರೋಕ್ಷವಾಗಿ ಸಹಾಯ ಮಾಡಿದವರು ಹಾಗೂ ಅಲ್ಲಿಂದಲೇ ನಿಂತು ಪ್ರಾರ್ಥನೆ ಮಾಡಿ ನಮಗೆ ಅಭಿನಯ ಹಾಗೂ ಸಂಪೂರ್ಣ ಸಹಾಯ ಕೊಟ್ಟವರನ್ನು ನಾವು ನೆನೆಸ್ತಾ ಸರ್ವರಿಗೂ ದೇವಿ ಕೃಪೆ ಮಾಡಲಿ. ಎಲ್ಲ ವಿಷಯದಲ್ಲಿಯೂ ಈ ಸೀಮೆಯವರಲ್ಲೇ ರಾಜ್ಯ ಹಾಗೂ ದೇಶದ ಎಲ್ಲಿರುವ ಭಕ್ತರು, ಪರದೇಶದಲ್ಲಿರುವ ಭಕ್ತರು ಎಲ್ರಿಗೂ ದೇವಿ ಅಭ್ಯುದಯ ಮಾಡಲಿ ಅಂತೇಳಿ ನಾನು ನನ್ನ ಎರಡು ಮಾತನ್ನು ಮುಗಿಸ್ತೇನೆ.